ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಈಗಾಗಲೇ ನಾವು ಲಾಸ್ಟ್ ಕ್ಲಾಸಲ್ಲಿ ಭಾರತದ ಮೇಲೆ ಇಸ್ಲಾಂ ದಾಳಿಗಳನ್ನು ನೋಡಿದ್ವಿ. ಅದರಲ್ಲಿ ಅರಬ್ಬರ ದಾಳಿಗಳು ಮತ್ತು ಟರ್ಕರ ದಾಳಿಗಳನ್ನು ನೋಡಿದ್ವಿ. ಅರಬ್ಬರ ದಾಳಿಗಳು ಭಾರತದ ಮೇಲೆ ಅಷ್ಟೊಂದು ಪ್ರಭಾವವೇನು ಬೀರಲ್ಲ, ಆದರೆ ಟರ್ಕರು ಪ್ರಬಲರಾಗಿರ್ತಕ್ಕಂಥವರು. ಟರ್ಕರಲ್ಲಿ ಪ್ರಮುಖವಾಗಿ ಎರಡು ಮನೆತನವನ್ನು ನೋಡಿದ್ವಿ. ಒಂದು ಗಜನಿ ಮನೆತನ, ಇನ್ನೊಂದು ಗೋರಿ ಮನೆತನ. ಗಜನಿ ಮನೆತನದಲ್ಲಿ ಬರ್ತಕ್ಕಂತಹ ಪ್ರಮುಖ ವ್ಯಕ್ತಿ ಮಹಮ್ಮದ್ ಗಜ್ನಿ. ಈತ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನ ಕೈಗೊಂಡ. ಇನ್ನು ಗೋರಿ ಮನೆತನದಲ್ಲಿ ಬರ್ತಕ್ಕಂತಹ ಪ್ರಮುಖ ವ್ಯಕ್ತಿ ಮಹಮ್ಮದ್ ಗೋರಿ. ಈತ ಕೂಡ ಭಾರತದ ಮೇಲೆ ದಂಡಯಾತ್ರೆಯನ್ನ ಕೈಗೊಂಡ. ಈತನ ಸಮಯದಲ್ಲಿ 1ನೇ ಮತ್ತು 2ನೇ ತರೈನ್ ಕದನ ನಡೆದಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನು ಮಹಮ್ಮದ್ ಗೋರಿಗೆ 4 ಜನ ಗುಲಾಮರಿದ್ರು. ಅದರಲ್ಲಿ ಪ್ರಬಲನಾಗಿರ್ತಕ್ಕಂತಹ ಗುಲಾಮ ಕುತ್ಬುದ್ದೀನ್ ಐಬಕ್. ಮಹಮ್ಮದ್ ಗೋರಿಯ ಮರಣದ ನಂತರ ಕುತ್ಬುದ್ದೀನ್ ಐಬಕ್ ಒಂದು ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಆ ಮನೆತನವೇ ದೆಹಲಿ ಮನೆತನ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ದೆಹಲಿ ಸುಲ್ತಾನರು, ಅದರಲ್ಲಿ ಬರ್ತಕ್ಕಂತಹ ಗುಲಾಮಿ ಸಂತತಿಯನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದೆಹಲಿ ಸುಲ್ತಾನರು ಕಾಲಾವಧಿ 1206ರಿಂದ 1526. ದೆಹಲಿಗಿರ್ತಕ್ಕಂತಹ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ. ಇಲ್ಲಿ 1206ರಿಂದ 1526 ಈ ಅವಧಿಯನ್ನ ಭಾರತದ ಇತಿಹಾಸದಲ್ಲಿ ಅಂಧಕಾರ ಯುಗ ಅಥವಾ ಕತ್ತಲೆಯ ಯುಗವೆಂದು ಕರೆಯಲಾಯಿತು. ಕಾರಣ, ಈ ಅವಧಿಯಲ್ಲಿ ಭಾರತದಲ್ಲಿ ಅನೇಕ ನಷ್ಟವಾಯಿತು. ಅಷ್ಟೇ ಅಲ್ಲದೆ ಇಸ್ಲಾಮರು ಅನೇಕ ಸಂಪತ್ತನ್ನ ಲೂಟಿ ಮಾಡ್ತಾರೆ, ದೇವಾಲಯಗಳ ನಾಶ ಮಾಡ್ತಾರೆ. ಹೀಗಾಗಿ ಈ ಅವಧಿಯನ್ನ ಅಂಧಕಾರ ಯುಗ ಅಥವಾ ಕತ್ತಲೆಯ ಯುಗವೆಂದು ಕರೆಯಲಾಯಿತು. 1206ರಿಂದ 1857 ಈ ಅವಧಿಯನ್ನ ಭಾರತದ ಇತಿಹಾಸದಲ್ಲಿ ಇಸ್ಲಾಂ ಯುಗವೆಂದು ಕರೆಯಲಾಯಿತು. ದೆಹಲಿ ಸುಲ್ತಾನರಲ್ಲಿ ನಾವು 5 ಮನೆತನಗಳನ್ನು ನೋಡ್ತೀವಿ. ಅವು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ ಅಥವಾ ಮನೆತನ. ಗುಲಾಮಿ ಮನೆತನ ಕಾಲಾವಧಿ ನೋಡೋದಾದ್ರೆ 1206ರಿಂದ 1290. ಖಿಲ್ಜಿ ಸಂತತಿ ಕಾಲಾವಧಿ 1290ರಿಂದ 1320. ತುಘಲಕ್ ಸಂತತಿಯ ಕಾಲಾವಧಿ 1320ರಿಂದ 1414. ಸೈಯದ್ ಸಂತತಿಯ ಕಾಲಾವಧಿ 1414ರಿಂದ 1451. ಇನ್ನು ಲೋಧಿ ಸಂತತಿಯ ಕಾಲಾವಧಿ 1451ರಿಂದ 1526. ಇದು ಪ್ರಶ್ನೆ ಕೇಳ್ತಾರೆ. ಒಂದು ಕಡೆ ದೆಹಲಿ ಸುಲ್ತಾನರ ಮನೆತನಗಳನ್ನು ಕೊಟ್ಬಿಟ್ಟು ಮತ್ತೊಂದು ಕಡೆ ವರ್ಷವನ್ನ ಕೊಡ್ತಾರೆ. ಸೊ ಇದು ಸೀರಿಯಲ್ ವೈಸ್ ನಮಗೆ ಗೊತ್ತಿದ್ರೆ ಟಿಕ್ ಹಾಕೋದು ಈಸಿ ಆಗುತ್ತೆ. ಇನ್ನು ಇಲ್ಲಿ ಬರ್ತಕ್ಕಂತಹ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ ಮತ್ತು ಸೈಯದ್ ಸಂತತಿ, ಈ 4 ಮನೆತನಗಳೇನಿದೆ ಅಲ್ವಾ, ಇವು ಟರ್ಕಿ ಪಂಗಡಕ್ಕೆ ಸೇರಿರ್ತಕ್ಕಂಥವು. ಕೊನೆಯ ಸಂತತಿ ಅಂದ್ರೆ ಲೋಧಿ ಸಂತತಿ ಅಥವಾ ಮನೆತನ ಏನಿದೆ ಅಲ್ವಾ, ಇದು ಅಫ್ಘಾನ್ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು. ಈ 5 ಮನೆತನಗಳಲ್ಲಿ ಅತ್ಯಂತ ದೀರ್ಘಾವಧಿ ಆಳ್ವಿಕೆ ಮಾಡಿರ್ತಕ್ಕಂತಹ ಮನೆತನ ತುಘಲಕ್ ಮನೆತನ, 94 ವರ್ಷ ಆಳ್ವಿಕೆ ಮಾಡುತ್ತೆ. ಇನ್ನು ಅತ್ಯಂತ ಕಡಿಮೆ ಅವಧಿ ಆಳ್ವಿಕೆ ಮಾಡಿರ್ತಕ್ಕಂತಹ ಮನೆತನ ಖಿಲ್ಜಿ ಮನೆತನ, ಕೇವಲ 30 ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತೆ. ಇಲ್ಲಿ ಮೊದಲಿಗೆ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಗುಲಾಮಿ ಸಂತತಿ. ಕಾಲ 1206ರಿಂದ 1290. ಗುಲಾಮಿ ಸಂತತಿಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್. ಈ ಸಂತತಿಗಿರ್ತಕ್ಕಂತಹ ಮತ್ತೊಂದು ಹೆಸರು ಮಾಮುಲಕ್ ಸಂತತಿ. ಇಲ್ಲಿ ಕುತ್ಬುದ್ದೀನ್ ಐಬಕ್ ಏನ್ ಮಾಡ್ತಾನಂದ್ರೆ, ಮಹಮ್ಮದ್ ಗೋರಿ ಮರಣದ ನಂತರ ಲಾಹೋರನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ದೆಹಲಿಯನ್ನ ಶಕ್ತಿ ಕೇಂದ್ರವನ್ನಾಗಿ ಮಾಡಿಕೊಂಡು ಒಂದು ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಆ ಮನೆತನವೇ ದೆಹಲಿ ಮನೆತನ. ಅದರಲ್ಲಿ ಗುಲಾಮಿ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ರಾಜಧಾನಿ ಬಂದ್ಬಿಟ್ಟು ಲಾಹೋರ್. ಈತ ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಈತ ಮಹಮ್ಮದ್ ಗೋರಿಯ ಗುಲಾಮನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹಮ್ಮದ್ ಗೋರಿಗೆ ತರೈನ್ ಕದನ ಮತ್ತು ಅನಿಲವಾಡದ ದಾಳಿಗಳಲ್ಲಿ ನೆರವನ್ನ ಮಾಡಿದ್ದ. ಇನ್ನು ಈ ಮನೆತನವನ್ನ ಅಂದ್ರೆ ಗುಲಾಮಿ ಮನೆತನವನ್ನ ಗುಲಾಮಿ ಮನೆತನ ಎಂದು ಕರೆಯಲು ಕಾರಣವೇನು ಅಂತ ನೋಡೋದಾದ್ರೆ, ಇದು ಗುಲಾಮರಿಂದ ಸ್ಥಾಪಿಸಲ್ಪಟ್ಟಿದ್ದರಿಂದ ಹಾಗೂ ಗುಲಾಮರಿಂದ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಈ ಮನೆತನವನ್ನ ಗುಲಾಮಿ ಸಂತತಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಕುತ್ಬುದ್ದೀನ್ ಐಬಕ್ ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಇನ್ನು ಕುತ್ಬುದ್ದೀನ್ ಐಬಕ್ನ ಗುಲಾಮ ಬಂದ್ಬಿಟ್ಟು ಇಲ್ತಮಶ್. ಈ ಮನೆತನದಲ್ಲಿ ಬರ್ತಕ್ಕಂತಹ ಕೆಲವರೇನಾಗಿದ್ರು ಅಂದ್ರೆ ಗುಲಾಮರಾಗಿದ್ರು. ಹೀಗಾಗಿ ಈ ಮನೆತನವನ್ನ ಗುಲಾಮಿ ಮನೆತನವೆಂದು ಕರೆಯಲಾಯಿತು. ಇನ್ನು ಕುತ್ಬುದ್ದೀನ್ ಐಬಕ್ನ ಆಡಳಿತಾತ್ಮಕ ಸುಧಾರಣೆಯನ್ನ ನೋಡೋದಾದ್ರೆ, ಈತನ ಆಸ್ಥಾನದಲ್ಲಿ ಒಬ್ಬ ಸಂತ ಇದ್ದ. ಆತನ ಹೆಸರು ಖ್ವಾಜಾ ಕುತ್ಬುದ್ದೀನ್ ಬಕ್ತಿಯಾರ್ ಕಾಕಿ ಅಂತಕ್ಕಂಥವನು. ಈ ಸಂತನ ಸವಿನೆನಪಿಗಾಗಿ 1199ರಲ್ಲಿ ದೆಹಲಿಯಲ್ಲಿ
ಕುತುಬ್ ಮಿನಾರ್ ನಿರ್ಮಾಣಕ್ಕೆ ಅಡಿಗಲ್ಲನ್ನ ಹಾಕ್ತಾನೆ. ಕುತುಬ್ ಮಿನಾರ್ ಇರ್ತಕ್ಕಂಥದ್ದು ಈ ರೀತಿ, ಆದರೆ ನಿರ್ಮಾಣ ಮಾಡಲ್ಲ, ಬರೀ ಅಡಿಗಲ್ಲನ್ನ ಹಾಕ್ತಾನೆ. ಯಾರು? ಕುತ್ಬುದ್ದೀನ್ ಐಬಕ್. ಇನ್ನು ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಅಂತಕ್ಕಂತಹ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಇದು ಭಾರತದ ಮೊಟ್ಟ ಮೊದಲ ಮಸೀದಿ. ಇನ್ನು ರಾಜಸ್ಥಾನದ ಅಜ್ಮೀರದಲ್ಲಿ ಅಡೈ ದಿನ್ಕ ಚೋಪ್ರಾ ಅಂತಕ್ಕಂತಹ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಅದು ಕೇವಲ 2.5 ದಿನಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಅಜ್ಮೀರವನ್ನ ಮಸೀದಿಗಳ ನಗರ ಎಂದು ಕರೆಯಲಾಗುತ್ತದೆ. ಇನ್ನು ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂತಹ ಈ ಎಲ್ಲ ಕಟ್ಟಡಗಳು ಯಾವ ಶೈಲಿಯಲ್ಲಿತ್ತು ಅಂದ್ರೆ ಇಂಡೋ ಸಾರ್ಸನಿಕ್ ಶೈಲಿ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿತ್ತು. ಈ ಇಂಡೋ ಇಸ್ಲಾಮಿಕ್ ಶೈಲಿ ಅಂದ್ರೆ ಏನು ಅಂದ್ರೆ ಚೌಕಾಕಾರದ ಕಟ್ಟಡ ಇರುತ್ತೆ. ಚೌಕಾಕಾರದ ಕಟ್ಟಡಗಳನ್ನು ನಿರ್ಮಾಣ ಮಾಡಿಬಿಟ್ಟು 4 ಮೂಲೆಗಳಲ್ಲಿ 4 ಮಿನಾರನ್ನ ನಿರ್ಮಾಣ ಮಾಡ್ತಾರೆ. ಮೇಲ್ಗಡೆ ಬಂದ್ಬಿಟ್ಟು ಗೊಮ್ಮಟಾಕಾರವಾಗಿ ನಿರ್ಮಾಣ ಮಾಡ್ತಾರೆ. ಇನ್ನು ಹೊರ ಮೇಲ್ಮೆಯಲ್ಲಿ ಏನು ಮಾಡ್ತಾರೆ ಅಂದರೆ ವಕ್ರಾಕಾರದ ಕಮಾನುಗಳನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಗೊಮ್ಮಟದ ಒಳಗೆ ಹೋಗಿದ್ರೆ ಖಾಲಿಯಾಗಿರುತ್ತೆ. ಈ ರೀತಿ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ದೆಹಲಿ ಸುಲ್ತಾನರು. ಯಾವ ಶೈಲಿ? ಇಂಡೋ ಇಸ್ಲಾಮಿಕ್ ಶೈಲಿ. ಇನ್ನು ಕುತ್ಬುದ್ದೀನ್ ಐಬಕ್ಗೆ ಒಂದು ಬಿರುದಿರುತ್ತೆ, ಅದು ಲಾಖ್ ಬಕ್ಷ್ ಅಂತಕ್ಕಂಥದ್ದು. ಕಾರಣ ಈತ ಲಕ್ಷಗಳಲ್ಲಿ ದಾನ ಮಾಡ್ತಿದ್ದ, ಲಕ್ಷ ರೂಪಾಯಿಗಳಲ್ಲಿ ದಾನ ಮಾಡ್ತಿದ್ದ. ಹೀಗಾಗಿ ಈತನಿಗೆ ಲಾಖ್ ಬಕ್ಷ್ ಅಂತಕ್ಕಂತಹ ಬಿರುದು ಇತ್ತು. ಇನ್ನು ಈತನ ಆಸ್ಥಾನದಲ್ಲಿರ್ತಕ್ಕಂತಹ ಕವಿಗಳನ್ನು ನೋಡೋದಾದ್ರೆ ಮೊದಲಿಗೆ ಬರ್ತಕ್ಕಂಥವನು ಹಸನ್ ನಿಜಾಮಿ, ಎರಡನೆಯವನು ಪ್ರಕೃದಿನ್. ಹಸನ್ ನಿಜಾಮಿಯ ಕೃತಿ ನೋಡೋದಾದ್ರೆ ತಾಜ್ ಉಲ್ ಮಾಸಿಕ್. ಇನ್ನು ಪ್ರಕೃದಿನ್ನ ಕೃತಿ ತಾರಿಕ್ ಇ ಮುಮಾಲಿಕ್ ಅಂತಕ್ಕಂತಹ ಕೃತಿ. ಇಲ್ಲಿ ಹಸನ್ ನಿಜಾಮಿ ಕವಿ ಏನಿದ್ದ ಅಲ್ವಾ, ಈತ ಒಂದು ಮಾತು ಹೇಳ್ತಾನೆ, ಏನಂದ್ರೆ ಐಬಕ್ನ ಕಾಲದಲ್ಲಿ ಕುರಿಗಳು ಮತ್ತು ತೋಳಗಳು ಒಂದೇ ಕೆರೆಯಲ್ಲಿ ನೀರನ್ನ ಕುಡಿತಿದ್ವು ಅಂತ ಹೇಳ್ತಾನೆ. ಅಂದ್ರೆ ಈತನ ಅವಧಿಯಲ್ಲಿ ಜಗಳಗಳಿರಲ್ಲ, ಅಂದ್ರೆ ಶಾಂತಿಯುತವಾಗಿ ಆಳ್ವಿಕೆ ಮಾಡ್ತಿದ್ದ ಅಂತ ಹೇಳಿಕೆ ಕೊಡ್ತಾನೆ. ಯಾರು? ಹಸನ್ ನಿಜಾಮಿ. ಇನ್ನು ಈತನಿಗೆ, ಯಾರಿಗೆ? ಕುತ್ಬುದ್ದೀನ್ ಐಬಕ್ಗೆ ಒಂದು ಹವ್ಯಾಸವಿರುತ್ತೆ, ಕುದುರೆ ಮೇಲೆ ಕೂತ್ಬಿಟ್ಟು ಚೌಗನಾಟ ಆಡ್ತಕ್ಕಂಥದ್ದು. ಒಂದು ಸಲ 1210ರಲ್ಲಿ ಈತ ಕುದುರೆ ಮೇಲೆ ಕೂತ್ಬಿಟ್ಟು ಪೋಲೋ ಅಥವಾ ಚೌಗನಾಟ ಆಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕುದುರೆ ಮೇಲಿಂದ ಬಿದ್ದು ಸತ್ತೋಗ್ತಾನೆ. ಸೊ ಈತನ ಸಮಾಧಿ ಇರ್ತಕ್ಕಂಥದ್ದು ಲಾಹೋರ್ನಲ್ಲಿ. ಇದು ನಾವು ಕುತ್ಬುದ್ದೀನ್ ಬಗ್ಗೆ ನೋಡಿದ್ವಿ. ಕುತ್ಬುದ್ದೀನ್ ಐಬಕ್ ಗುಲಾಮಿ ಸಂತತಿ ಪ್ರಾರಂಭ ಮಾಡಿರ್ತಕ್ಕಂಥವರು ಅಥವಾ ಸ್ಥಾಪನೆ ಮಾಡಿರ್ತಕ್ಕಂಥವರು ಯಾರು? ಕುತ್ಬುದ್ದೀನ್ ಐಬಕ್. ಕುತ್ಬುದ್ದೀನ್ ಐಬಕ್ ಆದ್ಮೇಲೆ ಬರ್ತಕ್ಕಂಥವನು ಇಲ್ತಮಷ್. ಈತನ ಕಾಲಾವಧಿ 1210ರಿಂದ 1236. ಇಲ್ತಮಷ್ ಅಫ್ಘಾನಿಸ್ತಾನದ ಇಲ್ಬರಿ ಪಂಗಡಕ್ಕೆ ಸೇರಿದವನು. ಈ ಇಲ್ತಮಷ್ನನ್ನ ಈತನ ಸಹೋದರರು ಏನ್ ಮಾಡ್ತಾರಂದ್ರೆ ಮಾರಾಟ ಮಾಡ್ತಿರ್ತಾರೆ, ಒಬ್ಬರಿಂದ ಒಬ್ಬರಿಗೆ ಹೀಗೆ ಮಾರಾಟ ಮಾಡಿ ಈತ ಗುಜರಾತಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕುತ್ಬುದ್ದೀನ್ ಐಬಕ್ ಏನ್ ಮಾಡ್ತಾನಂದ್ರೆ ಈ ಇಲ್ತಮಷ್ನನ್ನ ಕೊಂಡುಕೊಳ್ತಾನೆ. ಹೀಗಾಗಿ ಈತ ಕುತ್ಬುದ್ದೀನ್ ಐಬಕ್ನ ಗುಲಾಮ ಕೂಡ ಹೌದು. ಹಾಗೆ ಈತನನ್ನ ಗುಲಾಮರ ಗುಲಾಮ ಎಂದು ಕರೆಯಲಾಗುತ್ತದೆ. ಇಲ್ಲಿ ಗುಲಾಮಿ ಸಂತತಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಯಾರು? ಕುತ್ಬುದ್ದೀನ್ ಐಬಕ್. ಆದರೆ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಅದು ಇಲ್ತಮಷ್. 1197ರಲ್ಲಿ ಮಾರಾಟಗೊಂಡು 1206ರಲ್ಲಿ ಗುಲಾಮಗಿರಿಯಿಂದ ಮುಕ್ತಿ ಹೊಂದುತ್ತಾನೆ. ಯಾರು? ಇಲ್ತಮಷ್. ಗುಲಾಮಗಿರಿಯಿಂದ ಮುಕ್ತಿ ಹೊಂದಿರತಕ್ಕಂತಹ ಮೊದಲ ಗುಲಾಮ ಇಲ್ತಮಷ್. ಇನ್ನು ಇಲ್ತಮಷ್ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಆತನೇ ಅನುಭವಿಸಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಈತ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ 3ನೇ ತರೈನ್ ಕದನ ನಡೆಯುತ್ತೆ. ಈಗಾಗಲೇ ನಾವು 1ನೇ ಮತ್ತು 2ನೇ ತರೈನ್ ಕದನವನ್ನ ನೋಡಿದ್ವಿ. 1ನೇ ತರೈನ್ ಕದನ ನಡೆದಿರ್ತಕ್ಕಂಥದ್ದು 1191ರಲ್ಲಿ, 2ನೇಯದು 1192ರಲ್ಲಿ. ಯಾರ ಮಧ್ಯೆ ನಡೆಯಿತು? ಮಹಮ್ಮದ್ ಗೋರಿ ಮತ್ತು 3ನೇ ಪೃಥ್ವಿರಾಜ್ ಚೌಹಾಣ್ ಮಧ್ಯೆ ನಡೆಯಿತು. ಇನ್ನು 3ನೇ ತರೈನ್ ಕದನ ಬಂದ್ಬಿಟ್ಟು 1215ರಲ್ಲಿ ನಡೆಯಿತು. ಯಾರ ಮಧ್ಯೆ? ಇಲ್ತಮಷ್ ಮತ್ತು ತಾಜುದ್ದೀನ್ ಎಲ್ದಿಜ್. ತಾಜುದ್ದೀನ್ ಎಲ್ದಿಜ್ ಯಾರು? ಮಹಮ್ಮದ್ ಗೋರಿಯ ಮತ್ತೊಬ್ಬ ಗುಲಾಮ. ಈ ಯುದ್ಧದಲ್ಲಿ ಅಥವಾ ಈ ಕದನದಲ್ಲಿ ತಾಜುದ್ದೀನ್ ಎಲ್ದಿಜ್ ಸೋಲ್ತಾನೆ, ಇಲ್ತಮಷ್ ಗೆಲುವು ಸಾಧಿಸ್ತಾನೆ. ಅದಾದ್ಮೇಲೆ ಚಂಗಿಸ್ ಖಾನನ ದಾಳಿ ಆಗುತ್ತೆ. ಚಂಗಿಸ್ ಖಾನ ಯಾರು ಅಂದ್ರೆ ಈತ ಮಂಗೋಲರ ನಾಯಕ. ಈತ ಒಬ್ಬ ದೊಡ್ಡ ದಾಳಿಕೋರನಾಗಿರ್ತಾನೆ. ಈತ ಪಂಜಾಬಿನ ಅರಸ ಜಲಾಲುದ್ದೀನ್ ಮಂಗ್ಬರಿ ಮೇಲೆ ಏನ್ ಮಾಡ್ತಾನೆ? ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಜಲಾಲುದ್ದೀನ್ ಮಂಗ್ಬರಿ ಏನ್ ಮಾಡ್ತಾನೆ ಅಂದ್ರೆ ಈತನ ದಾಳಿಗೆ ಹೆದರ್ಕೊಂಡು ದೆಹಲಿಗೆ ಬಂದು ಇಲ್ತಮಷನ ಬಳಿ ಆಶ್ರಯವನ್ನ ಕೇಳ್ಕೊಳ್ತಾನೆ. ಆಗ ಇಲ್ತಮಷ್ ಜಲಾಲುದ್ದೀನ್ ಮಂಗ್ಬರಿಗೆ ಸಹಾಯ ಮಾಡಿಬಿಟ್ಟು ಮಂಗೋಲರ ನಾಯಕನಾಗಿರ್ತಕ್ಕಂಥ ಚಂಗಿಸ್ ಖಾನನನ್ನ ಸೋಲಿಸ್ತಾನೆ. ಹೀಗಾಗಿ ಇಲ್ತಮಷ್ನನ್ಗೆ ದೆಹಲಿ ರಕ್ಷಕ ಎಂದು ಕೂಡ ಕರೆಯಲಾಗುತ್ತದೆ. ಇದಾದ ಮೇಲೆ ಬಾಗ್ದಾದಿನ ಖಲೀಫನಾಗಿರ್ತಕ್ಕಂತಹ ಅಲ್ ಮಸ್ತಾನ್ ಚಿಲ್ಚಿಸ್ತಾನ್ ಈತ ಏನ್ ಮಾಡ್ತಾನಂದ್ರೆ ಇಲ್ತಮಷ್ಗೆ ಒಂದು ಬಿರುದನ್ನ ಕೊಡ್ತಾನೆ. ಆ ಬಿರುದು ಸುಲ್ತಾನ್ ಎ ಅಜಮ್ ಅಂತಕ್ಕಂತಹ ಬಿರುದು. ಸೊ ಸುಲ್ತಾನ್ ಎಂಬ ಬಿರುದು ಪಡೆದ ಮೊಟ್ಟ ಮೊದಲ ದೆಹಲಿ ಸುಲ್ತಾನ ಯಾರು ಅಂದ್ರೆ ಇಲ್ತಮಷ್.
ಇನ್ನು ಈ ಇಲ್ತಮಷ್ನ ಆಡಳಿತಾತ್ಮಕ ಸುಧಾರಣೆಯನ್ನ ನೋಡ್ತಾ ಹೋಗೋಣ. ಮೊದಲು ಕುತ್ಬುದ್ದೀನ್ ಐಬಕ್ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜಧಾನಿ ಯಾವುದಾಗಿತ್ತು? ಲಾಹೋರ್ ಆಗಿತ್ತು. ಆದರೆ ಇಲ್ತಮಷ್ ಬಂದ್ಮೇಲೆ ಲಾಹೋರ್ನಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ಇನ್ನು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ಇಕ್ತಾ ಅಥವಾ ಪ್ರಾಂತ್ಯಗಳನ್ನಾಗಿ ವರ್ಗಾವಣೆ ಮಾಡ್ತಾನೆ. ಇಕ್ತಗಳಾಗಿ ವರ್ಗಾವಣೆ ಮಾಡಿದ್ಮೇಲೆ ಇಕ್ತದಾರರನ್ನ ನೇಮಕ ಮಾಡ್ತಾನೆ. ಎರಡು ವಿಧದ ಇಕ್ತದಾರರು, ಒಂದು ಚಿಕ್ಕ ಇಕ್ತದಾರರು, ಮತ್ತೊಂದು ದೊಡ್ಡ ಇಕ್ತದಾರರು. ಚಿಕ್ಕ ಇಕ್ತದಾರರು ಅಂದ್ರೆ ಕಂದಾಯ ಸಂಗ್ರಹಣೆ ಮಾಡ್ತಕ್ಕಂಥವರು, ದೊಡ್ಡ ಇಕ್ತದಾರರು ಅಂದ್ರೆ ನ್ಯಾಯ ತೀರ್ಮಾನ ಮಾಡ್ತಕ್ಕಂಥವರು. ಏನಕ್ಕೆ ಮಾಡ್ದ? ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ಇಕ್ತಗಳಾಗಿ ವರ್ಗಾವಣೆ ಮಾಡ್ದ. ಇನ್ನು ಈತ ಅರೇಬಿಕ್ ಮಾದರಿಯಲ್ಲಿ ನಾಣ್ಯಗಳನ್ನ ಟಂಕಿಸಿ ಚಲಾವಣೆಗೆ ತರ್ತಾನೆ. ಎರಡು ನಾಣ್ಯಗಳನ್ನ ತರ್ತಾನೆ, ಒಂದು ಬೆಳ್ಳಿ ನಾಣ್ಯ, ಇನ್ನೊಂದು ತಾಮ್ರದ ನಾಣ್ಯ. ಬೆಳ್ಳಿ ನಾಣ್ಯದ ಹೆಸರು ಟಂಕ್ ಅಂತಕ್ಕಂಥದ್ದು, ತಾಮ್ರ ನಾಣ್ಯದ ಹೆಸರು ಜಿತಾಲ್ ಅಂತಕ್ಕಂಥದ್ದು. ಈ ನಾಣ್ಯಗಳ ಮೇಲೆ ಶಿವಲಿಂಗದ ಚಿತ್ರ ಅಥವಾ ಗೂಳಿ ಚಿತ್ರವಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನು ಕುತ್ಬುದ್ದೀನ್ ಐಬಕ್ ಕುತುಬ್ ಮಿನಾರ್ಗೆ ಅಡಿಗಲ್ಲು ಹಾಕಿರ್ತಾನಲ್ವಾ, ಸೊ ಆ ಕುತುಬ್ ಮಿನಾರ್ಗೆ 1220 1232 ಅವಧಿಯಲ್ಲಿ ಕುತುಬ್ ಮಿನಾರ್ ಕಾರ್ಯವನ್ನ ಇಲ್ತಮಷ್ ಏನ್ ಮಾಡ್ತಾನಂದ್ರೆ ಪೂರ್ಣಗೊಳಿಸ್ತಾನೆ. ಇಲ್ಲಿ ಶಿಲ್ಪಿ ಅಂದ್ರೆ ಕುತುಬ್ ಮಿನಾರ್ ನಿರ್ಮಾಣ ಮಾಡಿರ್ತಕ್ಕಂತಹ ಶಿಲ್ಪಿ ಯಾರು ಅಂದ್ರೆ ಆಗಾ ಖಾನ್ ಮತ್ತು ಅಬುಬಕರ್. ಕುತುಬ್ ಮಿನಾರ್ ಅಡಿಗಲ್ಲು ಹಾಕಿರ್ತಕ್ಕಂಥವರು, ಕುತುಬ್ ಮಿನಾರ್ ಕಟ್ಟಡಕ್ಕೆ ಅಡಿಗಲ್ಲು ಹಾಕಿರ್ತಕ್ಕಂಥವನು ಕುತ್ಬುದ್ದೀನ್ ಐಬಕ್, ಆದರೆ ಅದನ್ನ ಪೂರ್ಣಗೊಳಿಸಿರ್ತಕ್ಕಂಥವನು ಇಲ್ತಮಷ್. ಇನ್ನು ಈತನ ಆಳ್ವಿಕೆಯ ಸಮಯದಲ್ಲಿ ಉಜ್ಜಯಿನಿಯ ಕಾಳಿಕಾ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಯಾರು? ಇಲ್ತಮಷ್. ದಾಳಿ ಮಾಡಿಬಿಟ್ಟು ವಿಕ್ರಮಾದಿತ್ಯನ ವಿಗ್ರಹವನ್ನ ತೆಗೆದುಕೊಂಡು ಬರ್ತಿರ್ತಾನೆ. ಹೀಗಾಗಿ ಇದೊಂದು ಈತನ ಆಡಳಿತದ ಕಪ್ಪು ಚುಕ್ಕೆ ಎಂದು ಹೇಳಲಾಗುತ್ತದೆ. ಇನ್ನು ಈತನ ಆಸ್ಥಾನದ ಕವಿಗಳನ್ನ ನೋಡೋದಾದ್ರೆ, ಈತನ ಆಸ್ಥಾನದ ಕವಿ ಮಿನಾಜ್ ಉಸ್ ಸಿರಾಜ್ ಅಂತಕ್ಕಂಥವನು. ಈತ ಬರೆದಿರ್ತಕ್ಕಂತಹ ಕೃತಿ ತಬಕತ್ ಎ ನಾಸಿರ್. ಇನ್ನು ಇಲ್ತಮಷ್ ಏನ್ ಮಾಡ್ತಾನಂದ್ರೆ ತನ್ನ ರಕ್ಷಣೆಗಾಗಿ ಟರ್ಕಿ ದೇಶದ 40 ಜನ ಸರದಾರರ ಗುಂಪನ್ನ ಇಟ್ಕೊಳ್ತಾನೆ. ಏನಕ್ಕೆ? ತನ್ನ ರಕ್ಷಣೆಗಾಗಿ. ಸೊ ಈ 40 ಜನರ ಸರದಾರರ ಒಕ್ಕೂಟಕ್ಕೆ ಒಂದು ಹೆಸರಿಡ್ತಾನೆ. ಏನಂದ್ರೆ ತುರ್ಕಾನ್ ಇ ಚಹಲ್ಗಾನಿ ಅಂತಕ್ಕಂಥ ಹೆಸರಿಡ್ತಾನೆ. ಇದು ಕೂಡ ಪ್ರಶ್ನೆ ಕೇಳ್ತಾರೆ, 40 ಜನ ಸರದಾರರ ಒಕ್ಕೂಟಕ್ಕಿರ್ತಕ್ಕಂಥ ಹೆಸರು ಯಾವುದು ಅಂತ. ಸೊ ಇದಕ್ಕಿರ್ತಕ್ಕಂಥ ಹೆಸರು ತುರ್ಕಾನ್ ಇ ಚಹಲ್ಗಾನಿ ಅಂತಕ್ಕಂಥ ಹೆಸರು. ಏನಕ್ಕೆ ಇಟ್ಕೊಂಡ? ತನ್ನ ರಕ್ಷಣೆಗಾಗಿ ಇಟ್ಕೊಂಡ. ಇನ್ನು ಇಲ್ತಮಷ್ಗೆ 3 ಜನ ಮಕ್ಕಳಿದ್ರು. ಒಂದು ರುಕ್ನುದ್ದೀನ್ ಫಿರೋಜ್ ಶಾ, ಎರಡನೆಯವನು ಬಹರಂ ಶಾ, ಮೂರನೆಯವಳು ರಜಿಯಾ ಸುಲ್ತಾನ್. ಇಲ್ಲಿ ಇವರಿಬ್ರು ಏನಾಗಿದ್ರು ಅಂದ್ರೆ ಅಸಮರ್ಥರಾಗಿದ್ರು. ರಜಿಯಾ ಸುಲ್ತಾನ್ ಯಾವಾಗ್ಲೂ ತನ್ನ ತಂದೆ ಅಂದ್ರೆ ಇಲ್ತಮಷ್ಗೆ ಸಹಾಯ ಮಾಡ್ತಿದ್ಲು ಯುದ್ಧದಲ್ಲಿ. ಹೀಗಾಗಿ ಇಲ್ತಮಷ್ ಏನ್ ಮಾಡ್ತಾನಂದ್ರೆ ತನ್ನ ಮರಣದ ನಂತರ ತನ್ನ ಮಗಳು ಉತ್ತರಾಧಿಕಾರಿ ಆಗ್ಬೇಕು ಅಂತ ವಿಲ್ ಬರೆದ್ಬಿಟ್ಟು 1236 ಮರಣ ಹೊಂದುತ್ತಾನೆ. ಈ ಇಲ್ತಮಷ್ನ ಸಮಾಧಿ ಸ್ಥಳ ಇರ್ತಕ್ಕಂಥದ್ದು ದೆಹಲಿಯಲ್ಲಿ. ಇಲ್ತಮಷ್ ಏನೋ ವಿಲ್ ಬರೆದ್ಬಿಟ್ಟು ತನ್ನ ಮಗಳು ಉತ್ತರಾಧಿಕಾರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಯ್ತಾನೆ. ಆದ್ರೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ರುಕ್ನುದ್ದೀನ್ ಫಿರೋಜ್ ಶಾ. ಈತ 9 ತಿಂಗಳು ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಈತ ಅಸಮರ್ಥನಾಗಿದ್ದ. ಹೀಗಾಗಿ ರಜಿಯಾ ಸುಲ್ತಾನ್ ಏನ್ ಮಾಡ್ತಾಳಂದ್ರೆ ತನ್ನ ಸಹೋದರನ ವಿರುದ್ಧವೇ ದಂಗೆ ಎದ್ಬಿಟ್ಟು ಆತನನ್ನು ಹತ್ಯೆ ಮಾಡಿ ತಾನು ಸಿಂಹಾಸನಕ್ಕೆ ಬರ್ತಾಳೆ. ಯಾರು? ರಜಿಯಾ ಸುಲ್ತಾನ್. ಸೊ ಇವಾಗ ರಜಿಯಾ ಸುಲ್ತಾನ್ ಬಗ್ಗೆ ನೋಡ್ತಾ ಹೋಗೋಣ. ರಜಿಯಾ ಸುಲ್ತಾನ್ ಕಾಲಾವಧಿ 1236 1239. ರಜಿಯಾ ಸುಲ್ತಾನ್ ಬಂದ್ಬಿಟ್ಟು ಇಲ್ತಮಷ್ನ ಮಗಳು. ಈಕೆ ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂತಹ ಏಕೈಕ ಮಹಿಳೆ. ಅಷ್ಟೇ ಅಲ್ಲದೆ ದೆಹಲಿ ಗದ್ದುಗೆ ಏರಿರ್ತಕ್ಕಂತಹ ಮೊದಲ ಮಹಿಳಾ ಸುಲ್ತಾನ. ಯಾರು? ರಜಿಯಾ ಸುಲ್ತಾನ್. ಈ ರಜಿಯಾ ಸುಲ್ತಾನ್ಗೆ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ. ಆತ ಮಹಮ್ಮದ್ ಜುನೈದಿ. ಈ ಮಹಮ್ಮದ್ ಜುನೈದಿಯನ್ನ ಕರೆದುಕೊಂಡು ಆಕೆ ಏನ್ ಮಾಡ್ತಾಳಂದ್ರೆ ಅಬಿಶಿನಿಯಾ ಎಂಬ ಪ್ರಾಂತ್ಯದ ಮೇಲೆ ದಾಳಿ ಮಾಡ್ತಾಳೆ. ಆ ಅಬಿಶಿನಿಯಾ ಪ್ರಾಂತ್ಯದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಜಮಾಲುದ್ದೀನ್ ಯಾಕೂತ್ ಅಂತಕ್ಕಂಥವನು. ಈ ಮಹಮ್ಮದ್ ಜುನೈದಿ ಮತ್ತು ರಜಿಯಾ ಸುಲ್ತಾನ್ ಅಬಿಶಿನಿಯಾ ಮೇಲೆ ದಾಳಿ ಮಾಡಿಬಿಟ್ಟು ಯಾಕೂತ್ನನ್ನ ಸೋಲಿಸಿ ಯಾಕೂತ್ನನ್ನ ಸೆರೆ ಹಿಡಿದುಕೊಂಡು ಬರ್ತಾರೆ. ಆಗ ರಜಿಯಾ ಸುಲ್ತಾನ್ ಏನ್ ಮಾಡ್ತಾಳಂದ್ರೆ ಜಮಾಲುದ್ದೀನ್ ಯಾಕೂತ್ನನ್ನ ತನ್ನ ಅಶ್ವಪಡೆಯ ಮುಖ್ಯಸ್ಥನಾಗಿ ನೇಮಕ ಮಾಡ್ತಾಳೆ. ಯಾರನ್ನ? ಜಮಾಲುದ್ದೀನ್ ಯಾಕೂತ್ನನ್ನ ತನ್ನ ಅಶ್ವಪಡೆಯ ಮುಖ್ಯಸ್ಥನಾಗಿ ನೇಮಕ ಮಾಡ್ತಾಳೆ. ಇನ್ನು ಬಲ್ಬನ್ನನ್ನ ಬೇಟೆಗಾರ ಮುಖ್ಯಸ್ಥನಾಗಿ ನೇಮಕ ಮಾಡ್ತಾರೆ. ಬೇಟೆಗಾರ ಅಂದ್ರೆ ಅಮೀರ್ ಎ ಶಿಕಾರ್ ಅಂತಕ್ಕಂಥದ್ದು. ಬಲ್ಬನ್ನನ್ನ ಬೇಟೆಗಾರ ಮುಖ್ಯಸ್ಥನಾಗಿ ನೇಮಕ ಮಾಡ್ತಾಳೆ. ಯಾಕೂತ್ನನ್ನ ಅಶ್ವಪಡೆಯ ಮುಖ್ಯಸ್ಥನಾಗಿ ನೇಮಕ ಮಾಡ್ತಾಳೆ. ಯಾಕೂತ್ನನ್ನ ಕರ್ಕೊಂಡು ಬಂದ ಮೇಲೆ ರಜಿಯಾ ಸುಲ್ತಾನ್ ಮತ್ತು ಯಾಕೂತ್ನೊಂದಿಗೆ ಪ್ರೇಮಾಂಕುಶವಾಗುತ್ತೆ. ಇಬ್ಬರಲ್ಲೂ ಪ್ರೀತಿ ಹುಟ್ಟುತ್ತೆ. ಇಲ್ಲಿ ರಜಿಯಾ ಸುಲ್ತಾನ್ ದಿನೇ ದಿನೇ ಬೆಳೀತಾ ಹೋಗ್ತಾಳೆ. ಆಕೆ ಮಹಿಳೆ ಆಗಿರ್ತಾಳೆ. ಹೀಗೆ ಇದಕ್ಕಾಗಿ ಆಕೆಯನ್ನ ವಿರೋಧ ಮಾಡ್ತಿರ್ತಕ್ಕಂಥವ್ರು ಜಾಸ್ತಿ ಜನ ಬೆಳೀತಾ ಹೋಗ್ತಾರೆ. ಈಕೆ ಬೆಳೀತಾ ಇರ್ತಕ್ಕಂಥದ್ದನ್ನ ಕಂಡು ಈಕೆಯ ಪ್ರಧಾನಿ, ಗುಲಾಮರು ಮತ್ತು ಈಕೆಯ ಸಹೋದರನಾಗಿರ್ತಕ್ಕಂತಹ ಬಹರಂ ಶಾ ಮತ್ತು ಭತಂದ ಪ್ರಾಂತ್ಯದ ಅಲ್ತುನಿಯಾ ಇವರೆಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾರಂದ್ರೆ ರಜಿಯಾ ಮೇಲೆ ದಾಳಿ ಮಾಡ್ತಾರೆ. ರಜಿಯಾ ಮೇಲೆ ದಾಳಿ ಮಾಡ್ಬಿಟ್ಟು ಯಾಕೂತ್ನನ್ನ ಕೊಲೆ ಮಾಡ್ತಾರೆ. ಯಾಕೂತ್ನನ್ನ ಕೊಲೆ ಮಾಡ್ಬಿಟ್ಟು ರಜಿಯಾಳನ್ನ ಭತಿಂದ ಪ್ರಾಂತ್ಯದಲ್ಲಿ ಬಂಧನ ಮಾಡಲಾಗುತ್ತದೆ. ಬಂಧನ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ
ಬತಿಂದ ಪ್ರಾಂತದ ಅರಸನಾಗಿರ್ತಕ್ಕಂತಹ ಅಲ್ತುನಿಯಾ ಮತ್ತು ರಜಿಯಾ ಸುಲ್ತಾನ್ ಇವರಿಬ್ಬರಿಗೂ ಪ್ರೇಮವಾಗಿ ಇವರಿಬ್ರು ವಿವಾಹವಾಗ್ತಾರೆ. ಇವರಿಬ್ರು ವಿವಾಹ ಆದ್ಮೇಲೆ ಇವರಿಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ದೆಹಲಿ ಮೇಲೆ ದಾಳಿ ಮಾಡಲು ಅಂತ ಹೊರಡ್ತಾರೆ. ದೆಹಲಿಯಲ್ಲಿರ್ತಕ್ಕಂಥವ್ರು ಯಾರು? ಬಹರಂ ಶಾ. ಇವರು ದಾಳಿ ಮಾಡಕ್ ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಬಹರಂ ಶಾ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸೈನ್ಯವನ್ನ ಕಳಿಸ್ಕೊಡ್ತಾನೆ. ಸೊ ಬಹರಂ ಶಾ ಕಡೆಯವರು ಏನ್ ಬಂದ್ಬಿಟ್ಟು 1239 ನವೆಂಬರ್ 14ರಂದು ಇವರಿಬ್ಬರನ್ನ, ಅಲ್ತುನಿಯಾ ಮತ್ತು ರಜಿಯಾ ಸುಲ್ತಾನ್ ಇಬ್ಬರನ್ನ ಕೊಲೆ ಮಾಡಲಾಗುತ್ತದೆ. ಸೊ ಇವರಿಬ್ಬರು ಈ ಬಹರಂ ಶಾ ಸೈನಿಕರಿಂದ ಕೊಲೆಯಾಗಲ್ಪಡ್ತದೆ. ಇಲ್ಲಿ ರಜಿಯಾ ಸುಲ್ತಾನರ ಅಧಿಕಾರಾವಧಿ ಅಂತ ಬಂದ್ರೆ ಅಥವಾ ಆಳ್ವಿಕೆ ಮಾಡಿರ್ತಕ್ಕಂತಹ ಅವಧಿ ಅಂತ ನೋಡೋದಾದ್ರೆ 3 ವರ್ಷ 6 ತಿಂಗಳು 6 ದಿನಗಳ ಕಾಲ ಆಳ್ವಿಕೆ ಮಾಡಿದ್ದಾಳೆ. ಈಕೆ ಒಂದು ನಾಣ್ಯವನ್ನ ಹೊರಡಿಸ್ತಾಳೆ ರಜಿಯಾ ಸುಲ್ತಾನ್. ಈಕೆ ಹೊರಡಿಸಿರ್ತಕ್ಕಂತಹ ನಾಣ್ಯ ರಜಿಯಾತಲ್ ದುನಿಯಾ ಅಂತಕ್ಕಂತಹ ನಾಣ್ಯ. ಈಕೆ ಆದ್ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕಂಥವನು ಬಹರಂ ಶಾ. ಬಹರಂ ಶಾನ ಕಾಲಾವಧಿ 1240ರಿಂದ 1242. ಈತ ಅಸಮರ್ಥನಾಗಿರ್ತಾನೆ. ಈತನ ನಂತರ ಬಂದಿರತಕ್ಕಂಥವನು ನಿಜಾಮುದ್ದೀನ್. ಈತ 1242ರಿಂದ 46ರವರೆಗೆ ಆಳ್ವಿಕೆ ಮಾಡ್ತಾನೆ. ಈತ ಕೂಡ ಅಸಮರ್ಥನಾಗಿರ್ತಾನೆ. ಈತ ಆದ್ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕಂಥವನು ನಾಸಿರುದ್ದೀನ್ ಮಹಮ್ಮದ್ ಶಾ. ನಾಸಿರುದ್ದೀನ್ ಮಹಮ್ಮದ್ ಶಾನ ಕಾಲಾವಧಿ 1246ರಿಂದ 1266. ಈ ನಾಸಿರುದ್ದೀನ್ ಮಹಮ್ಮದ್ ಶಾ ಏನಿದ್ದ ಅಲ್ವಾ, ಈತ ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂಥ ಅತ್ಯಂತ ಶಾಂತಿಯುತ ಅರಸ. ಅತ್ಯಂತ ಸರಳ ಜೀವನವನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ದೆಹಲಿ ಸುಲ್ತಾನನಾಗಿದ್ದ. ಈತ ತನ್ನ ಕುಟುಂಬವನ್ನೇ ಸಾಗಿಸಲು ಕುರಾನ್ ಪ್ರತಿಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದ ಅಂತ ಹೇಳಲಾಗುತ್ತದೆ. ಪ್ರಶ್ನೆ ಕೇಳ್ತಾರೆ, ದೆಹಲಿ ಸುಲ್ತಾನರಲ್ಲಿ ಯಾವ ಅರಸ ಕುರಾನ್ ಪ್ರತಿಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದರು ಅಂತ ಕೇಳಿದ್ರೆ ಅಲ್ಲಿ ಬರ್ತಕ್ಕಂತಹ ಉತ್ತರ ನಾಸಿರುದ್ದೀನ್ ಮಹಮ್ಮದ್ ಶಾ. ಈತ ಶಾಂತಿಯುತವಾಗಿರ್ತಕ್ಕಂಥ ಅರಸನಾಗಿದ್ದ ಕಾರಣ ಈತನಿಗೆ ಒಂದು ಬಿರುದು ಬರುತ್ತೆ. ಆ ಬಿರುದು ದಯಾಪರ ಸುಲ್ತಾನ್ ಅಂತಕ್ಕಂತಹ ಬಿರುದು. ಈತ ಶಾಂತಿಯುತವಾಗಿದ್ದ, ಇವರು ಅಸಮರ್ಥರಾಗಿದ್ರು. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ದೆಹಲಿ ಮನೆತನ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅವನತಿಗೆ ಬರ್ತಾ ಇರುತ್ತೆ, ಅಂದ್ರೆ ಕೆಳಗಡೆ ಬರ್ತಾ ಹೋಗುತ್ತೆ. ಕಾರಣ ಇವರು ಅಸಮರ್ಥರಾಗಿದ್ರು. ಇಲ್ಲಿ ನಾಸಿರುದ್ದೀನ್ ಮಹಮ್ಮದ್ ಶಾಗೆ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ, ಆತ ಘಿಯಾಸುದ್ದೀನ್ ಬಲ್ಬನ್. ಈ ನಾಸಿರುದ್ದೀನ್ ಮಹಮ್ಮದ್ ಶಾನ ಮರಣದ ನಂತರ ಘಿಯಾಸುದ್ದೀನ್ ಬಲ್ಬನ್ ಅಧಿಕಾರಕ್ಕೆ ಬರ್ತಾನೆ. ಸೊ ಈತನ ಅಧಿಕಾರಾವಧಿಯನ್ನ ನೋಡೋದಾದ್ರೆ 1266ರಿಂದ 1286. ಈತ ಘಿಯಾಸುದ್ದೀನ್ ಬಲ್ಬನ್ನನ್ನ ದೆಹಲಿ ಸುಲ್ತಾನರ ಪುನರ್ಸ್ಥಾಪಕ ಎಂದು ಕರೆಯಲಾಗುತ್ತದೆ. ಕಾರಣ ಈ 3 ಜನ ಅಸಮರ್ಥರು ಮತ್ತು ಶಾಂತಿಯುತ ಅರಸನಾಗಿದ್ದ ಇಲ್ಲಿ ದೆಹಲಿ ಮನೆತನ ಏನಾಗ್ತಾ ಇತ್ತು, ಅವನತಿ ಕಾಣ್ತಾ ಇತ್ತು. ಆದ್ರೆ ಘಿಯಾಸುದ್ದೀನ್ ಬಲ್ಬನ್ ಅಧಿಕಾರಕ್ಕೆ ಬಂದ ಮೇಲೆ ದೆಹಲಿ ಮನೆತನ ಏನಾಗುತ್ತಂದ್ರೆ ಮತ್ತೆ ಏಳಿಗೆಯನ್ನ ಕಾಣ್ತಾ ಹೋಗುತ್ತೆ. ಸೊ ದೆಹಲಿ ಸುಲ್ತಾನರ ಪುನರ್ಸ್ಥಾಪಕ ಎಂದು ಘಿಯಾಸುದ್ದೀನ್ ಬಲ್ಬನ್ಗೆ ಕರೆಯಲಾಗುತ್ತದೆ. ಈತ ಗುಲಾಮಿ ಸಂತತಿಯ ಪ್ರಸಿದ್ಧ ಸುಲ್ತಾನ ಕೂಡ ಹೌದು. ಇನ್ನು ಘಿಯಾಸುದ್ದೀನ್ ಬಲ್ಬನಿಗಿರ್ತಕ್ಕಂತಹ ಮೊದಲ ಹೆಸರು ಬಹಾಉದ್ದೀನ್ ಆಗಾ ಖಾನ್ ಅಂತಕ್ಕಂಥ ಹೆಸರು. ಈತ ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈತ ಯಾರ ಪ್ರಧಾನಿಯಾಗಿದ್ದ? ನಾಸಿರುದ್ದೀನ್ ಮಹಮ್ಮದ್ ಶಾನ ಪ್ರಧಾನಿಯಾಗಿರ್ತಾನೆ. ಆ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನಂದ್ರೆ ಮೇವಾತಿಗಳ ದಮನ ಮಾಡ್ತಾನೆ. ಮೇವಾತಿಗಳು ಯಾರು ಅಂದ್ರೆ ದೆಹಲಿಯ ಸುತ್ತಮುತ್ತ ವಾಸಿಸ್ತಕ್ಕಂತಹ ಅನಾಗರಿಕ ಸಮುದಾಯ. ಆ ಸಮಯದಲ್ಲಿ ತನ್ನ ಸೈನಿಕರಿಗೆ ಉತ್ತಮ ತರಬೇತಿಯನ್ನ ಕೊಟ್ಬಿಟ್ಟು ಮೇವಾತಿಗಳ ಮೇಲೆ ದಾಳಿ ಮಾಡಿ ಮೇವಾತಿಗಳನ್ನ ಸಂಪೂರ್ಣವಾಗಿ ದಮನ ಮಾಡ್ತಾನೆ. ಅಷ್ಟೇ ಅಲ್ಲದೆ ದೆಹಲಿಯ ಸುತ್ತ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಆ ಕೋಟೆ ಗೋಪಾಲಗಿರಿ ಕೋಟೆ ಅಂತ ಹೆಸರು ಕೊಡ್ತಾನೆ. ಈ ಕೋಟೆಗಳ ಸುತ್ತ ಸೇನಾ ತುಕಡಿಗಳನ್ನ ನೇಮಕ ಮಾಡ್ತಾನೆ. ಅಷ್ಟೇ ಅಲ್ಲದೆ ಸೈನಿಕರ ನಿರ್ವಹಣೆಗಾಗಿ ಸೈನಿಕ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾನೆ. ಈ ಸೈನಿಕ ಇಲಾಖೆಗೆ ಒಂದು ಹೆಸರು ಕೊಡ್ತಾನೆ. ಆ ಹೆಸರೇ ದಿವಾನ್ ಇ ಆರಿಷ್ ಅಂತಕ್ಕಂತ ಹೆಸರು. ಇದ್ ಮಾಡ್ತಿರ್ತಕ್ಕಂಥವ್ರು ಯಾರು? ಘಿಯಾಸುದ್ದೀನ್ ಬಲ್ಬನ್. ಇನ್ನು ಈತನ ಆಡಳಿತಾತ್ಮಕ ಸುಧಾರಣೆಯನ್ನ ನೋಡೋದಾದ್ರೆ ಈತ ಸುಲ್ತಾನತ್ವವನ್ನ ಜಾರಿ ಮಾಡ್ತಾನೆ. ಸುಲ್ತಾನತ್ವವನ್ನ ಏನಕ್ಕೆ ಜಾರಿ ಮಾಡ್ತಾನಂದ್ರೆ ಈತ ಒಂದು ಹೇಳಿಕೆ ನಿಯಮಗಳನ್ನ ಕೊಡ್ತಾನೆ. ಏನಂದ್ರೆ ಸುಲ್ತಾನನೇ ಸುಪ್ರೀಂ, ಸುಲ್ತಾನನು ದೇವರ ಪ್ರತಿನಿಧಿ, ಸುಲ್ತಾನನು ದೇವರ ಛಾಯೆ ಅಥವಾ ನೆರಳು, ದೇವರಿದ್ದಾನೆ, ದೇವರು ಬಿಟ್ರೆ ನಾನೇ ದೇವರು ಅಂತಕ್ಕಂಥದ್ದು ಹೇಳ್ಕೊಳ್ತಕ್ಕಂಥದ್ದು ಯಾರು ಅಂದ್ರೆ ಘಿಯಾಸುದ್ದೀನ್ ಬಲ್ಬನ್. ಈ ಸುಲ್ತಾನತ್ವ ಜಾರಿ ಮಾಡಿಬಿಟ್ಟು 2 ನಿಯಮಗಳನ್ನ ಜಾರಿ ಮಾಡ್ತಾನೆ ಅಥವಾ ಪದ್ಧತಿಗಳನ್ನ ಜಾರಿ ಮಾಡ್ತಾನೆ. ಒಂದು ಸಿಜ್ದಾ ಪದ್ಧತಿ, ಇನ್ನೊಂದು ಪೈಬೋಸಿ ಪದ್ಧತಿ. ಸಿಜ್ದಾ ಅಂದ್ರೆ ಏನು ಅಂದ್ರೆ ಸುಲ್ತಾನ ಕಂಡ ತಕ್ಷಣ ಸಿರಬಾಗಿ ನಮಸ್ಕರಿಸಬೇಕು, ಇದು ಸಿಜ್ದಾ ಅಂತಕ್ಕಂಥದ್ದು. ಪೈಬೋಸಿ ಅಂದ್ರೆ ಸುಲ್ತಾನನ ಪಾದಗಳಿಗೆ ಚುಂಬಿಸ್ತಕ್ಕಂಥದ್ದು. ಈ 2 ಪದ್ಧತಿಗಳನ್ನ ಜಾರಿಗೆ ಮಾಡಿರ್ತಕ್ಕಂಥವರು ಯಾರು? ಘಿಯಾಸುದ್ದೀನ್ ಬಲ್ಬನ್. ಇನ್ನು ಈತನ ಆಡಳಿತದ ನೀತಿಯ ಧ್ಯೇಯ ಏನಾಗಿತ್ತು ಅಂದ್ರೆ ರಕ್ತ ಮತ್ತು ಕಬ್ಬಿಣವಾಗಿತ್ತು. ಈತ ಘಿಯಾಸುದ್ದೀನ್ ಬಲ್ಬನ್ ಸಂಪತ್ತಿನ ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಉತ್ಸವವನ್ನ ಜಾರಿ ಮಾಡ್ತಾನೆ. ಆ ಉತ್ಸವವೇ ನವರೋಜ್ ಉತ್ಸವ. ನವರೋಜ್ ಉತ್ಸವ ಜಾರಿ ಮಾಡಿರ್ತಕ್ಕಂಥವರು ಯಾರು? ಘಿಯಾಸುದ್ದೀನ್ ಬಲ್ಬನ್. ಇನ್ನು ದೆಹಲಿಯಲ್ಲಿ ಕೆಂಪು ಅರಮನೆಯನ್ನ ನಿರ್ಮಾಣ ಮಾಡ್ತಾನೆ. ಕೆಂಪು ಕೋಟೆಯಲ್ಲ, ಕೆಂಪು ಅರಮನೆ. ಈ ಅರಮನೆಗೆ ಬಲ್ಬನ್ ಅರಮನೆ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ಇಲ್ತಮಶ್ 40 ಸರದಾರರ ಒಕ್ಕೂಟವನ್ನ ಪ್ರಾರಂಭ ಮಾಡಿದ್ದ, ಅಂದ್ರೆ ಸ್ಥಾಪನೆ ಮಾಡಿದ್ದ. ತುರ್ಕಾನ್ ಇ ಚಹಲ್ಗಾನಿ ಅಂತ
ಅಂತಕ್ಕಂಥದ್ದು. ಅದನ್ನ ಈ 40 ಸರದಾರರ ಒಕ್ಕೂಟವನ್ನ ರದ್ದು ಮಾಡಿರ್ತಕ್ಕಂಥವನು ಘಿಯಾಸುದ್ದೀನ್ ಬಲ್ಬನ್. ಈತ 1286ರಲ್ಲಿ ಮರಣ ಹೊಂದುತ್ತಾನೆ. ಮರಣ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಈತ ಒಂದು ಪತ್ರದಲ್ಲಿ ವಿಲ್ ಬರ್ದ್ಬಿಟ್ಟು ಸಾಯ್ತಾನೆ. ಏನಂದ್ರೆ ತನ್ನ ಮೊಮ್ಮಗನಾಗಿರ್ತಕ್ಕಂತಹ ಕೈಕುಸರು ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಾನೆ. ಈತನ ಸಮಾಧಿ ಇರ್ತಕ್ಕಂಥದ್ದು ದೆಹಲಿಯಲ್ಲಿ. ಇದು ಘಿಯಾಸುದ್ದೀನ್ ಬಲ್ಬನ್ ಬಗ್ಗೆ ನೋಡಿದ್ವಿ. ಇನ್ನು ಕೈಕುಸರು ಮುಂದೆ ಘಿಯಾಸುದ್ದೀನ್ ಬಲ್ಬನ್ನ ಮರಣ ಆದ್ಮೇಲೆ ಕೈಕುಸರು ಅಧಿಕಾರಕ್ಕೆ ಬರ್ತಾನೆ. ಆದ್ರೆ ಒಂದೇ ವರ್ಷದಲ್ಲಿ ಮರಣ ಹೊಂದುತ್ತಾನೆ. ಈತನ ಆದ್ಮೇಲೆ ಅಧಿಕಾರಕ್ಕೆ ಬಂದಿರ್ತಕ್ಕಂಥವನು ಕೈಕುಬಾದ್. ಕೈಕುಬಾದ್ 4 ವರ್ಷ ಆಳ್ವಿಕೆ ಮಾಡ್ತಾನೆ. ಈ ಕೈಕುಬಾದ್ಗೆ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ. ಆತ ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿ ಏನಿದ್ದ ಗೊತ್ತಾ, ಪ್ರಧಾನಿಯಾಗಿದ್ದ. ಈ ಜಲಾಲುದ್ದೀನ್ ಖಿಲ್ಜಿ ಕೈಕುಬಾದ್ನನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ತಾನು ಒಂದು ಹೊಸ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಆ ಮನೆತನವೇ ಖಿಲ್ಜಿ ಮನೆತನ. ಸೊ ಖಿಲ್ಜಿ ಮನೆತನವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವರು ಯಾರು? ಜಲಾಲುದ್ದೀನ್ ಖಿಲ್ಜಿ. ಸೊ ಇಲ್ಲಿ ಗುಲಾಮಿ ಸಂತತಿಯ ಕೊನೆಯ ಸುಲ್ತಾನ ಯಾರು ಅಂತ ಬಂದ್ರೆ ಕೈಕುಬಾದ್. ಗುಲಾಮಿ ಸಂತತಿಯ ಕೊನೆಯ ಸುಲ್ತಾನ ಕೈಕುಬಾದ್. ಇವತ್ತಿನ ಕ್ಲಾಸಲ್ಲಿ ನಾವು ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂತಹ ಗುಲಾಮಿ ಸಂತತಿಯನ್ನ ನೋಡಿದ್ವಿ. ಇಲ್ಲಿ ಗುಲಾಮಿ ಸಂತತಿ ಸ್ಥಾಪನೆ ಮಾಡಿರ್ತಕ್ಕಂಥವನು ಕುತ್ಬುದ್ದೀನ್ ಐಬಕ್. ಕುತ್ಬುದ್ದೀನ್ ಐಬಕ್ ಆದ್ಮೇಲೆ ಬರ್ತಕ್ಕಂತಹ ಅರಸ ಯಾರು ಅಂದ್ರೆ ಇಲ್ತಮಶ್. ಈತ 40 ಸರದಾರರ ಒಂದು ಒಕ್ಕೂಟವನ್ನ ಮಾಡ್ತಾನೆ. ಅದು ತುರ್ಕಾನಿ ಚಹಲ್ಗಾನಿ ಅಂತಕ್ಕಂಥದ್ದು. ಇಲ್ತಮಶ್ ಆದ್ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್ ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂತಹ ಏಕೈಕ ಮಹಿಳಾ ಸುಲ್ತಾನಳಾಗುತ್ತಾಳೆ. ರಜಿಯಾ ಸುಲ್ತಾನ್ ಆದ್ಮೇಲೆ ಅಸಮರ್ಥ ಅರಸರು ಬರ್ತಾರೆ. ಅದಾದ್ಮೇಲೆ ಬರ್ತಕ್ಕಂಥವನು ಘಿಯಾಸುದ್ದೀನ್ ಬಲ್ಬನ್. ಅದಾದ್ಮೇಲೆ ಬರ್ತಕ್ಕಂಥವನು ಕೈಕುಸ್ರು. ಕೊನೆಗೆ ಬರ್ತಕ್ಕಂತಹ ಸುಲ್ತಾನ ಕೈಕುಬಾದ್. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಖಿಲ್ಜಿ ಮನೆತನವನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.